ನಮಸ್ತೆ ಸ್ನೇಹಿತರೆ. ನನ್ನ ಹೆಸರು AC ಚೆನ್ನಪ್ಪ ಅಂತ. ನಾವೊಬ್ಬ ನಿವೃತ್ತ ಶಿಕ್ಷಕ. ನೋಡಿ ಸ್ನೇಹಿತರೆ, ನಾನೀಗ ಕೊಲ್ಲಿ ಸರ್ಕಲ್ನಲ್ಲಿರೋ ಒಂದು ಬ್ರಿಡ್ಜ್ ಮೇಲೆ ಇಲ್ಲಿ ನಿಂತಿದ್ದೀನಿ. ಇಲ್ಲೊಬ್ಬರು ನಿಂತವ್ರೆ ನೋಡಿ. ಏನು ನಿಮ್ಮ ಹೆಸರು? ರಾಮಣ್ಣ ಅಂತನಾ? ಯಾವ ಊರು? ಕಚ್ಚಿಗೆರೆ. ಮಕ್ಕಳಿಲ್ವಾ ನಿಮಗೆ? ಮದುವೆ ಆಗಿದ್ದದೆ? ಯಾಕೆ? ಕಾಲಲ್ಲಿ ಚಪ್ಪಲಿ ಇಲ್ಲ ನೋಡಿ ಸ್ನೇಹಿತರೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ನೋಡ್ಕೊಳ್ಳೋರಿಲ್ಲ. ವಯಸ್ಸು 90 ವರ್ಷ ಅಂತೆ. 90 ವರ್ಷ ಕಚ್ಚಿಗೆರೆಯವ್ರಂತೆ ಇವರು. ನೋಡಿ, ಇಂಥವ್ರನ್ನ ಮಕ್ಕಳು ಕಾಪಾಡಬೇಕಾಗಿರೋದು ಧರ್ಮ ಅಲ್ವೇ? ನೋಡಿ, ಇವರು ಇವತ್ತು ನಿಂತವ್ರೆ. ನಾನು ಇವರನ್ನ ಮಾತಾಡಿಸ್ತಾ ಇದ್ದೀನಿ. ಕಾರು, ಬುಲ್ಲೋಟ್ ಗಾಡಿ, ಕುಡಿಯುತ್ತಾನೆ ಮರ ಆದದೆ. ನಿನ್ ಕೈಲಿ ಆದದೆ? ಹೆಣ್ಣು ಮಕ್ಕಳು ನೋಡ್ಕೋದಿಲ್ವೇ? ಹೆಣ್ಣು ಮಕ್ಕಳು ನೋಡ್ಕೋದಿಲ್ವೇ? ನೋಡಿ ಸ್ನೇಹಿತರೆ, ಹೆಣ್ಣು ಮಕ್ಕಳು ಎತ್ತಿ ಹೆಣ್ಮಕ್ಳು ಮದುವೆ ಮಾಡಿ ಮಕ್ಕಳು ಎಲ್ಲ ಚೆನ್ನಾಗಿದ್ದಾರಂತೆ. ನೋಡಿ, ಇವರು ಕಚ್ಚಿಗೆರೆಯವರಂತೆ, ರಾಮಣ್ಣ ಅಂತ ಇವ್ರ ಹೆಸರು. ದಯಮಾಡಿ ಯಾರು ಇವರ ವಾರಸುದಾರರು ಇದ್ದರೆ ಅವ್ರಿಗೆ ತಲುಪಿಸಿ. ನೋಡಿ, ಹಿಂಗೆ ಇಂಥವ್ರನ್ನ ಕಾಪಾಡಬೇಕು. ಸರ್ಕಾರ ಒಂದು ಅನಾಥಾಶ್ರಮನ ಮಾಡಿ ಇಂಥವ್ರನ್ನ ಮೆಡಿಷನ್ ಇವ್ರಿಗೆ 10,000 ರೂಪಾಯಿ ಕೊಡ್ಬೇಕು. ಇವ್ರಿಗೆ ಏನು, ಹಿರಿಯ ನಾಗರಿಕರಿಗೆ ಸರ್ಕಾರ ಅವರ ಮೆಡಿಷನನ್ನು ಅವ್ರಿಗೆ ಎಲ್ಲ ನೋಡ್ಕೊಳ್ಳುವಂತೆ. ನೋಡಿ, ಮಕ್ಕಳು ಇದ್ದೂ ಇಲ್ದಂಥ ಸ್ಥಿತಿ. ನೋಡಿ, ಕಾಲಲ್ಲಿ ಚಪ್ಪಲಿ ಇಲ್ಲ ಸ್ನೇಹಿತರೆ. ಒಂದು ಈ ಮದ್ದೂರಿನಲ್ಲಿ ಇರ್ತಕ್ಕಂಥ ಒಂದು ಫ್ಲೈಓವರ್ ಅಲ್ಲಿ ಇಲ್ಲಿ ನೋಡಿ ಇಲ್ಲಿ ಇವರ ಪರಿಸ್ಥಿತಿಯನ್ನು, ಇಂಥವ್ರನ್ನ ಕಾಪಾಡಬೇಕು ಅನ್ನೋದು ನನ್ನ ಒಂದು ಉದ್ದೇಶ ಅಷ್ಟೇ ಸ್ನೇಹಿತರೆ. ನೋಡಿ, ಇಂಥವರು ಇವರ ಮಕ್ಕಳು ವಾರಸುದಾರರು, ಇವರನ್ನ ಕಾಪಾಡಬೇಕಾಗಿರೋದು ಧರ್ಮ ಅಲ್ವೇ? ನೋಡಿ, ಮಕ್ಕಳಿದ್ದೂ ಇವರು ಏನೂ ಇಲ್ಲದೆ ಥರ ಇಲ್ಲಿ ಹಿಂಗೆ ಹೋಯ್ತಾ ಇದ್ದಾರೆ. ನಾಯಿಗಳು ಕಚ್ಚಿಬಿಡ್ತಿದ್ದೋ, ನಾಯಿಗಳು 2 ನಾಯಿಗಳು ಇವ್ರ ಮೇಲೆ ಅಟ್ಯಾಕ್ ಮಾಡ್ತಾಯಿದ್ದೋ. ಒಂದು ದೊಣ್ಣೆ ಇಟ್ಕೊಳಪ್ಪ, ನೀನು ಒಂದು ದೊಣ್ಣೆ ಇಟ್ಕೊ, ಹೋಗು, ಏನಾರು ಮಾಡಿ ಮನೆ ಸೇರ್ಕೊ ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಇದು ನನ್ನ ಒಂದು ಉದ್ದೇಶ ಅಷ್ಟೇ. ಅನಾಥಾಶ್ರಮ ಬೇಕು. ಮದ್ದೂರಿನಲ್ಲಿ ಒಂದು ಅನಾಥಾಶ್ರಮ ಇಲ್ಲ. ನಿಜವಾಗ್ಲೂ ಒಂದು ಅನಾಥಾಶ್ರಮ ಇದ್ದರೆ ಇಂಥವ್ರನ್ನೆಲ್ಲ ಕಾಪಾಡ್ಬೋದು. ಸರ್ಕಾರ ಇವರನ್ನ ರಕ್ಷಣೆ ಮಾಡಬೇಕು. ಇಂಥವ್ರನ್ನ ರಕ್ಷಣೆ ಮಾಡಬೇಕು. ನೋಡಿ, ಮಕ್ಕಳಿದ್ದೂ ಇಲ್ಲದಂಥ ಪರಿಸ್ಥಿತಿ, ನೋಡಿ. ಇವರ ಇದನ್ನು ಸ್ಥಿತಿನ ನೋಡಿ, ಗಡ ನಡುಗ್ತಾ ಇದ್ದಾರೆ. ಇವ್ರಿಗೆ ಶಕ್ತಿ ಇಲ್ಲ, ಇವರು ಊಟ ಮಾಡಲಿಲ್ಲ. ನಾನು ಏನೋ ಒಂದು ಬ್ರೆಡ್ ತಿನ್ನಿಸ್ದೆ, ಒಂದು ಟೀ ಕುಡಿಸ್ದೆ. ನೋಡಿ, ಇಷ್ಟೇ. ನಾನು ಅಪ್ಪ ಆದ್ರು, ಈಗ ಅಪ್ಪ ಆದ್ರು ಯಾರೂ ಇಲ್ಲ. ನೋಡಿ ಸ್ನೇಹಿತರೆ, ಇಂಥವ್ರನ್ನ ರಕ್ಷಣೆ ಮಾಡಬೇಕಾಗಿರೋದು ಸರ್ಕಾರದ ಧರ್ಮ ಅಥವಾ ಎತ್ತವರು ಮಕ್ಕಳು ಅವರ ಮಕ್ಕಳುಗಳು ಇವರನ್ನ. ಇಂಥ ಲಕ್ಷಾಂತರ ಕೋಟ್ಯಾಂತರ ಮಂದಿ ಇದ್ದಾರೆ ಬಿಡಿ. ಅಮೇರಿಕಾದಲ್ಲಿ ಹೋಗಿ ಸೆಟ್ಲ್ ಆಗಿಬಿಟ್ಟು ಅಲ್ಲಿಂದ ಸತ್ತೋದ್ರೆ ಆ ಹೆಣನ ಒಪ್ಪ ಮಾಡಿ ಅಂತ ಅಂದ್ಬಿಟ್ಟು ದುಡ್ಡು ಕಳಿಸುವಂಥ ಮಕ್ಕಳಿದ್ದಾರೆ ಸ್ನೇಹಿತರೆ. ನಿಜವಾಗ್ಲೂ ನಾನು ಸತ್ಯ ಹೇಳ್ತಾ ಇದ್ದೀನಿ. ಮಕ್ಕಳು, ಹೆಂಡ್ತಿ ಮಕ್ಕಳು ಯಾರೂ ನೋಡೋದಿಕ್ಕಿರೋದಿಲ್ಲ. ನೋಡಿ, ಇಂಥದ್ದು ನಡಿಬಾರ್ದು, ಇಂಥದ್ದು ಸಮಾಜದಲ್ಲಿ ಆಗಬಾರ್ದು. ಇಂಥವ್ರನ್ನ ರಕ್ಷಣೆ ಮಾಡಬೇಕು. ನೋಡಿ, ಇಂಥವ್ರನ್ನ ಕಾಪಾಡಬೇಕು ಅನ್ನೋದು. ಹೆಂಡ್ತಿ ಇಲ್ವಾ? ಸತ್ತೋದ್ರ? ಇದ್ದಾರಾ? ಸುಮಾರು 15 ಜನ. ಅವನು ಗದ್ದೆ ಉತ್ತಮ್ನೆ ಬಟ್ಟೆ ನಿಲ್ತಿದ್ದು ಕಬ್ಬಕ್ಕೆ ಎಲ್ಲ ಹಾಕಾಗ್ಬಿಟ್ಟಿತ್ತು. ನೋಡಿ ಸ್ನೇಹಿತರೆ, ಇದು ಸಮಾಜದಲ್ಲಿ ವಾಸ್ತವ ಅಂದ್ರೆ ಏನು, ಸತ್ಯ ನಡೀತಾ ಇದೆ. ಮಕ್ಕಳಿದ್ದು ಇಲ್ಲದಂತಹ ಜೀವನ, ಕಾಲಿನಲ್ಲಿ ಚಪ್ಪಲಿ ಇಲ್ಲ, ಒಂದು ನಿಜವಾದ ಜೀವನ ಇಲ್ಲ. 90 ವರ್ಷ ವಯಸ್ಸಂತೆ ಇವ್ರಿಗೆ. ನೋಡಿ, ಇದು ಆಗಬಾರ್ದು. ಮಕ್ಕಳು ನೋಡ್ಕೋಬೇಕು, ಇಲ್ಲ ಒಂದು ಸರ್ಕಾರದ
ಒಂದು ಅನಾಥಾಶ್ರಮಗಳು ಅಂಥ ಕಡೆ ಇವ್ರನ್ನ ರಕ್ಷಣೆ ಮಾಡಿ ಒಂದು ಮೆಡಿಷನ್ನು ಒಂದು ಡಾಕ್ಟ್ರ್ ಟ್ರೀಟ್ಮೆಂಟು ಅಂಥದ್ದೆಲ್ಲ ಮಾಡಿ ಇಂಥ ಜನಗಳು ಸಮಾಜದಲ್ಲಿ ಇಲ್ಲದಂತೆ ಮಾಡುವಂಥದ್ದು ಅದು ನನ್ನ ಒಂದು ಉದ್ದೇಶ. ಸಮಾಜ ಸೇವೆ ಮಾಡಬೇಕು ಅಂತ ಅನ್ನೋದು ನನ್ನ ಒಂದು ಉದ್ದೇಶ. ಇದು ಮದ್ದೂರಿನ ಕೊಲ್ಲಿ ಸರ್ಕಲ್ ಬಳಿ ಇರ್ತಕ್ಕಂಥ ಒಂದು ನನ್ನ ವಾಕ್ ಮಾಡುವಂಥ ಜಾಗ. ಅದರಲ್ಲಿ ಒಬ್ಬರು ಸಿಕ್ಕಿದ್ರು, ಇವ್ರನ್ನ ಮಾತಾಡಿಸ್ದೆ. ನೋಡಿ ಇವ್ರ ಕಷ್ಟ ಹೇಳ್ಕೊಂಡ್ರು. ನಿಜವಾಗ್ಲೂ ಮಕ್ಕಳಿಲ್ಲದಂಥ ಸ್ಥಿತಿ ಇವತ್ತು ನಮ್ಮ ಒಂದು ಸ್ಥಿತಿ ಆಗಿದೆ. ನಿಜವಾಗ್ಲೂ ಸ್ನೇಹಿತರೆ, ಥ್ಯಾಂಕ್ ಯು ಸೊ ಮಚ್.